ಜೈ ಜಗನ್ನಾಥ, ಹರೇ ಕೃಷ್ಣ. ಹಿಂದಿನ ವಿಡಿಯೋದಲ್ಲಿ ವಿದ್ಯಾಪತಿ ನೀಲಮಾಧವನ ದರ್ಶನ ಪಡ್ಕೊಳ್ಳೋದಕ್ಕೆ ಏನೆಲ್ಲ ಉಪಾಯ ಮಾಡ್ದ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಈ ವಿಡಿಯೋದಲ್ಲಿ ನೀಲಮಾಧವನ ದರ್ಶನ ಪಡ್ಕೊಂಡ ನಂತರ ಆ ವಿಷಯವನ್ನ ಇಂದ್ರದ್ಯುಮ್ನ ಮಹಾರಾಜನಿಗೆ ವಿದ್ಯಾಪತಿ ವಿಷಯವನ್ನ ಹೇಗೆ ರವಾನೆ ಮಾಡ್ದ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನೀಲಮಾಧವನ ದರ್ಶನ ಪಡ್ಕೊಂಡ ನಂತರ ವಿಶ್ವವಸ್ತು ಮತ್ತೆ ವಿದ್ಯಾಪತಿ ಆ ಜಾಗದಿಂದ ವಾಪಸ್ ಆಗ್ತಾನೆ. ವಾಪಸ್ ಆದ ನಂತರ ವಿದ್ಯಾಪತಿ ಏನ್ ಮಾಡಿರ್ತಾನಪ್ಪ ಅಂತ ಹೇಳಿದ್ರೆ, ಈ ಹಿಂದೆ ಅವನು ನೀಲಮಾಧವನ ದರ್ಶನ ಪಡ್ಕೊಳ್ಳೋದಕ್ಕೆ ಹೋಗಿರ್ತಾನಲ್ವಾ, ಆ ಹೋದ ಸಮಯದಲ್ಲಿ ಆತ ಒಂದು ಚೀಲದಲ್ಲಿ ಸಾಸಿವೆಯನ್ನು ತುಂಬಿಕೊಂಡಿರ್ತಾನೆ. ಹಾಗೇನೆ ಆ ಚೀಲಕ್ಕೆ ಒಂದು ಸಣ್ಣ ರಂಧ್ರವನ್ನ ಮಾಡಿರ್ತಾನೆ. ಅವರು ಹೋದ ಜಾಗದಲ್ಲೆಲ್ಲ ಆ ಸಣ್ಣ ರಂಧ್ರದಿಂದ ಸಾಸಿವೆ ಉದುರ್ತಾ ಇತ್ತು. ಸ್ವಲ್ಪ ದಿನಗಳ ನಂತರ ವಿದ್ಯಾಪತಿ ಹೋಗಿ ಆ ದಾರಿಯಲ್ಲಿ ನೋಡಿದ್ರೆ ಸಾಸಿವೆ ಬಿದ್ದಂತಹ ಜಾಗದಲ್ಲೆಲ್ಲ ಮೊಳಕೆ ಹೊಡೆದಿರುತ್ತೆ. ಆ ಮೊಳಕೆ ಹೊಡೆದಂತಹ ದಾರಿಯನ್ನ ಹುಡುಕುತ್ತಾ ಹೋದ್ರೆ ನೀಲಮಾಧವನ ದರ್ಶನವನ್ನ ಅವರು ಪಡ್ಕೋಬಹುದು ಅಂತ ವಿದ್ಯಾಪತಿ ಆಗ ತೀರ್ಮಾನಕ್ಕೆ ಬರ್ತಾನೆ. ಸರಿ ಅಂತ ಹೇಳಿ ಈ ವಿಷಯವನ್ನ ಹೇಗಾದ್ರೂ ಸರಿ ನನ್ನ ದೊರೆ, ನನ್ನ ಪ್ರಭು, ನನ್ನ ರಾಜನಾದ ಇಂದ್ರದ್ಯುಮ್ನ ಮಹಾರಾಜನಿಗೆ ಹೇಳಲೇಬೇಕು ಅಂತ ಆತ ಅಲ್ಲಿಗೆ ತೀರ್ಮಾನ ಮಾಡ್ತಾನೆ. ಹಾಗೆ ಇಂದ್ರದ್ಯುಮ್ನ ಮಹಾರಾಜನಿಗೆ ಹೀಗೆ ವಿಷಯವನ್ನ ರವಾನೆ ಮಾಡ್ತಾನೆ. ಪ್ರಭು, ನೀಲಮಾಧವನ ದರ್ಶನ ಪಡ್ಕೊಳ್ಳುವಂತಹ ಜಾಗ ಎಲ್ಲಿದೆ ಅಂತ ನನಗೆ ಗೊತ್ತಾಯ್ತು, ನಡೀರಿ ಹೋಗೋಣ ಅಂತ ಹೋಗಕ್ಕೆ ಮುಂದಾಗ್ತಾರೆ. ಇಂದ್ರದ್ಯುಮ್ನ ಮಹಾರಾಜ ಕೂಡ ಅದಕ್ಕೆ ಒಪ್ಪಿಗೆಯನ್ನ ನೀಡಿ ಇಂದ್ರದ್ಯುಮ್ನ ಮಹಾರಾಜ, ವಿದ್ಯಾಪತಿ ಮತ್ತೆ ಇನ್ನೂ ಇತರರು ಸೇರಿ ನೀಲಮಾಧವನ ದರ್ಶನಕ್ಕೆ ಅಂತ ಹೋಗ್ತಾರೆ. ಅವರೆಲ್ಲರೂ ಹೋಗಿ ನೀಲಮಾಧವನ ದರ್ಶನ ಪಡ್ಕೊಂಡ ನಂತರ ಅಲ್ಲಿ ಒಂದು ಅಚ್ಚರಿ ಕಾದಿರುತ್ತೆ ಅವರಿಗೆ. ಅದೇನಪ್ಪ ಅಂತ ಹೇಳಿದ್ರೆ, ಆ ಪ್ರದೇಶದಲ್ಲಿ ಇದ್ದ ನೀಲಮಾಧವ ಅದೃಶ್ಯನಾಗಿರ್ತಾನೆ. ಈ ವಿಷಯ ತಿಳ್ಕೊಂಡಂತಹ ಇಂದ್ರದ್ಯುಮ್ನ ಮಹಾರಾಜನಿಗೆ ತುಂಬಾ ಬೇಜಾರಾಗತ್ತೆ. ಆತ ವಾಪಸ್ ಅಲ್ಲಿಂದ ಅರಮನೆಗೆ ಬಂದ ನಂತರ ಆತ ಏನೇನೋ ಬೇಜಾರಲ್ಲಿ ಅನ್ಕೋತಾ ಇರ್ತಾನೆ. ಇದೆಲ್ಲ ನನ್ನಿಂದನೇ ಆಯ್ತು, ನಾನು ವಿದ್ಯಾಪತಿನ ಅಲ್ಲಿಗೆ ಕಳ್ಸಿಲ್ಲ ಅಂತ ಹೇಳಿದ್ರೆ ಅಥವಾ ನಾವೇ ದರ್ಶನಕ್ಕೆ ಹೋಗಿಲ್ಲ ಅಂತ ಹೇಳಿದ್ರೆ ಇದ್ಯಾವುದು ನಡೀತಿರ್ಲಿಲ್ಲ ಅಂತ. ಆ ದಿನ ಇಂದ್ರದ್ಯುಮ್ನ ಮಹಾರಾಜ ಮಲ್ಕೊಂಡಿರ್ಬೇಕಂದ್ರೆ ಕನಸಲ್ಲಿ ನಾರಾಯಣ ಅಥವಾ ವಿಷ್ಣು ಬಂದು ಹೀಗೆ ಆತನಿಗೆ ಸಮಾಧಾನ ಮಾಡ್ತಾರೆ. ನೋಡಪ್ಪ, ಇದರಲ್ಲಿ ನಿನ್ನ ತಪ್ಪು ಯಾವುದೇ ಇಲ್ಲ. ನಾನು ಬ್ರಹ್ಮನ ಮೊದಲ 50 ವರ್ಷ ನೀಲಮಾಧವನಾಗಿ ಭಕ್ತರಿಗೆ ದರ್ಶನ ಕೊಡ್ಬೇಕಿತ್ತು. 50 ವರ್ಷ ಮುಗೀತು, ಅದಕ್ಕಾಗಿ ನಾನು ಅಲ್ಲಿಂದ ಅದೃಶ್ಯನಾದೆ ಅಂತ ಹೇಳ್ತಾರೆ. ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ, ಆದ್ದರಿಂದ ನೀನು ಯಾವುದಕ್ಕೂ ಬೇಜಾರು ಮಾಡ್ಕೋಬೇಡ. ಬ್ರಹ್ಮನ ಮುಂದಿನ 50 ವರ್ಷ ನಾನು ಜಗನ್ನಾಥನಾಗಿ ನನ್ನ ಭಕ್ತರಿಗೆ ದರ್ಶನವನ್ನ ಕೊಡ್ತೀನಿ ಅಂತ ಆ ಭಗವಂತ ಹೇಳ್ತಾನೆ. ಅದರ ಜೊತೆಗೆ ಈ ದಿನ ರಾತ್ರಿ ಸಮುದ್ರದಲ್ಲಿ 3 ಮರದ ದಿಮ್ಮೆಗಳು ತೇಲ್ಕೊಂಡು ಬರುತ್ತೆ. ಆ 3 ಮರದ ದಿಮ್ಮೆಗಳಿಂದ ನನ್ನ ಮೂರ್ತಿಯನ್ನ ಕೆತ್ತನೆ ಮಾಡಿ ಅದನ್ನ ಸ್ಥಾಪಿಸು. ಅದನ್ನೇ ಭಕ್ತರು ಜಗನ್ನಾಥನ ರೂಪದಲ್ಲಿ ನನ್ನನ್ನು ಕಾಣುವಂತ ಒಂದು ದೃಶ್ಯವಾಗಿರುತ್ತೆ ಅಂತ ಭಗವಂತನೇ ಇಂದ್ರದ್ಯುಮ್ನ ಮಹಾರಾಜನ ಕನಸಲ್ಲಿ ಬಂದು ಹೇಳ್ತಾರೆ. ಸರಿ ಅಂತ ಹೇಳಿ ಇಂದ್ರದ್ಯುಮ್ನ ಮಹಾರಾಜ ಎದ್ದು ಹೋಗಿ 3 ಮರದ ದಿಮ್ಮೆಗಳು ಸಾಗರದಿಂದ ತೇಲ್ಕೊಂಡು ಆ ಸಾಗರದ ದಡಕ್ಕೆ ಬಂದು ಸೇರಿರುತ್ತೆ. ಆ 3 ಮರದ ದಿಮ್ಮೆಗಳನ್ನ ಇಂದ್ರದ್ಯುಮ್ನ ಮಹಾರಾಜ ಅರಮನೆಗೆ ತಗೊಂಡು ಹೋಗಿ ಅಲ್ಲಿ ಮಾಡ್ಬೇಕಲ್ವಾ, ಆ ಭಗವಂತನ ಮೂರ್ತಿಯನ್ನ ಕೆತ್ತನೆ ಮಾಡ್ಬೇಕಲ್ಲ, ಯಾರಿಂದ ಯೋಚನೆ ಮಾಡ್ಬೇಕಂದ್ರೆ ವಿಶ್ವಕರ್ಮ ಒಬ್ಬ ಬಡ ವೃದ್ಧನ ವೇಷದಲ್ಲಿ ಅಲ್ಲಿಗೆ ಬರ್ತಾರೆ. ಆ ಬಂದಂತಹ ವಿಶ್ವಕರ್ಮ ಇಂದ್ರದ್ಯುಮ್ನ ಮಹಾರಾಜನ್ಗೆ ಈ ಕಾರ್ಯವನ್ನ ನಾನು ಮಾಡ್ತೀನಿ, ದಯವಿಟ್ಟು ನನಗೆ ಅಪ್ಪಣೆ ಕೊಡಿ. ಹಾಗೇನೆ ನನಗೆ ಕೆಲವು ನಿಬಂಧನೆಗಳಿದೆ, ಅಂದ್ರೆ ನಿಯಮಗಳಿದೆ. ನಾನು ಈ ಕೆಲಸ ಮುಗಿಸುವವರೆಗೂ ನಾನು ಒಂದು ಕೋಣೆಯಲ್ಲೇ ಇರ್ತೇನೆ. ನಾನು ಆ ಕೋಣೆಯಲ್ಲೇ ಕೆಲಸವನ್ನ ಮಾಡ್ತೇನೆ. ಆ ಕೆಲಸವನ್ನು ಮುಗಿಸುವ ತನಕ ನಾನು ಹೊರಗಡೆ ಬರೋದಿಲ್ಲ. ನನ್ನನ್ನ ನೋಡೋದಿಕ್ಕೆ ಅಥವಾ ನಾನು ಮಾಡುವಂತ ಕೆಲಸ ಯಾವ ತರ ಇದೆ ಅಂತ ನೋಡೋದಕ್ಕೆ ಯಾರು ಒಳಗಡೆ ಕೂಡ ಬರೋಂಗಿಲ್ಲ ಅಂತ ಷರತ್ತುಗಳನ್ನ ಹಾಕ್ತಾನೆ. ಈ ಷರತ್ತುಗಳಿಗೆ ಇಂದ್ರದ್ಯುಮ್ನ ಮಹಾರಾಜ ಕೂಡ ಒಪ್ಕೋತಾನೆ. ಸ್ವಲ್ಪ ದಿನಗಳು ಕಳೀತಾ ಹೋಗುತ್ತೆ, ಕೆಲಸ ಮುಂದುವರಿತಾ ಹೋಗುತ್ತೆ. ಕೆಲಸ ಮಾಡ್ತಿದ್ದಂತಹ ಆ ವಿಶ್ವಕರ್ಮ ಕೆಲಸ ಏನ್ ಮಾಡ್ತಿರ್ತಾರಪ್ಪ ಅಂತ ಹೇಳಿದ್ರೆ, ಅಂತ ಸಮಯದಲ್ಲಿ ಟಕ್ 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 ಅಂತ ಸೌಂಡ್ ಬರುತ್ತೆ. ಕೆಲವು ದಿನಗಳ ನಂತರ ಆ ಶಬ್ದ ನಿಂತೋಗುತ್ತೆ. 1 ದಿನ ಆಯ್ತು, 2 ದಿನ ಆಯ್ತು, 3 ದಿನ ಆಯ್ತು, ತುಂಬಾ ದಿನಗಳವರೆಗೂ ಆ ಕೋಣೆಯಿಂದ ಯಾವುದೇ ಶಬ್ದ ಬರೋದಿಲ್ಲ. ಆಗ ಇಂದ್ರದ್ಯುಮ್ನ ಮಹಾರಾಜನ ಮಡದಿಗೆ ತಾಳ್ಮೆ ಕಳೆದೋಗುತ್ತೆ. ಆಕೆ ಏನ್ ಮಾಡ್ತಾಳಪ್ಪ ಅಂತ ಹೇಳಿದ್ರೆ, ವಿಶ್ವಕರ್ಮ ಇದ್ದಂತಹ ಆ ಕೋಣೆಗೆ ಹೋಗಿ ಆ ದ್ವಾರವನ್ನ ತೆಗಿತಾರೆ. ದ್ವಾರ ತೆಗೆದಿದ್ದೇ ತಡ ವಿಶ್ವಕರ್ಮ ಅಲ್ಲಿಂದ ಅದೃಶ್ಯರಾಗ್ತಾರೆ. ಜಗನ್ನಾಥ, ಸುಭದ್ರ ಮತ್ತೆ ಬಲದೇವ, ಇವ್ರು 3 ವಿಗ್ರಹಗಳನ್ನ, ಮೂರ್ತಿಗಳನ್ನ ಕೆತ್ತುವಂತಹ ಕೆಲಸ ಅಲ್ಲಿಗೆ ಅರ್ಧದಲ್ಲೇ ಮುಕ್ತಾಯಗೊಳ್ಳುತ್ತೆ. ಆಗ ಏನು ಅರ್ಧಂಬರ್ಧ ಮೂರ್ತಿಗಳ ಕೆತ್ತನೆ ಆಗಿತ್ತು, ಅದೇ ಆಕಾರದಲ್ಲಿ ಇಂದಿಗೂ ಕೂಡ ನಾವು ಜಗನ್ನಾಥಪುರಿಯಲ್ಲಿ ನೋಡುವಂತಹ ಮೂರ್ತಿಗಳೇ ಅರ್ಧಂಬರ್ಧ ಹೇಗಿರುತ್ತೆ ಹಾಗೆ ಆಗೋ ಕೂಡ ಅರ್ಧಂಬರ್ಧಕ್ಕೆ ನಿಂತೋಗಿರುತ್ತೆ. ಹಾಗಾಗಿ ಹಾಗೆ
ಆಗ ಯಾವಾಗ ಆಕಾರದಲ್ಲಿತ್ತು ಈಗ ಕೂಡ ಅದೇ ಆಕಾರದಲ್ಲಿ ನಾವು ಜಗನ್ನಾಥ, ಸುಭದ್ರ ಮತ್ತೆ ಬಲದೇವನನ್ನ ದರ್ಶನ ಮಾಡ್ಕೊತಿದೀವಿ ಜಗನ್ನಾಥಪುರಿಯಲ್ಲಿ. ಈ ವಿಷಯ ತಿಳಿದ ಮೇಲೂ ಕೂಡ ಇಂದ್ರದ್ಯುಮ್ನ ಮಹಾರಾಜ ಇನ್ನೂ ತುಂಬಾ ಬಾಧೆ ಪಡ್ತಾನೆ. ಆಗ ನೋಡಿದ್ರೆ ಹಾಗಾಯ್ತು, ಈಗ ನೋಡಿದ್ರೆ ಹೀಗಾಯ್ತು, ನಾನು ಏನ್ ಮಾಡ್ಲಪ್ಪ ಭಗವಂತ ಅಂತ ಯೋಚನೆ ಮಾಡ್ಬೇಕೆಂದ್ರೆ ಆ ದಿನ ಕೂಡ ಮಲ್ಕೊಂಡಾಗ ಭಗವಂತ ಆತನ ಕನ್ಸಲ್ಲಿ ಬರ್ತಾನೆ. ನೋಡಪ್ಪ, ಇದು ಕೂಡ ನಿನ್ನ ತಪ್ಪಲ್ಲ, ನೀನೇನು ಬೇಜಾರು ಮಾಡ್ಕೋಬೇಕಾಗಿಲ್ಲ. ನಾನು ಇದೇ ರೂಪದಲ್ಲಿ ಭಕ್ತರಿಗೆ ದರ್ಶನ ಕೊಡ್ಬೇಕು ಅಂತ ಇತ್ತು, ಅದಕ್ಕೆ ಇಷ್ಟು ಆಗಿದೆ. ಇದರಲ್ಲಿ ನೀನು ಮಾಡಿದಂತಹ ತಪ್ಪು ಏನೂ ಇಲ್ಲ. ಈಗ ಅರ್ಧಂಬರ್ಧ ಕೆತ್ತನೆ ಆಗಿರುವಂತಹ ಆ ಮೂರ್ತಿಗಳನ್ನೇ ತಗೊಂಡು ಹೋಗಿ ದೇವಾಲಯದಲ್ಲಿ ಸ್ಥಾಪಿಸು. ಈ ರೂಪದಲ್ಲೇ ನಾನು ಭಕ್ತರಿಗೆ ದರ್ಶನವನ್ನ ಕೊಟ್ಟು ಅವರ ಇಷ್ಟಾರ್ಥಗಳನ್ನ ಪೂರೈಸುತ್ತೇನೆ ಅಂತ ಇಂದ್ರದ್ಯುಮ್ನ ಮಹಾರಾಜನಿಗೆ ವಿಷ್ಣು ಅಥವಾ ಕೃಷ್ಣ ಹೇಳ್ತಾರೆ. ಮುಂದಿನ ವಿಡಿಯೋದಲ್ಲಿ ಅರ್ಧಂಬರ್ಧ ಕೆತ್ತನೆ ಆದಂತಹ ಮೂರ್ತಿಗಳು, ಹಾಗೆ ಆ ಜಗನ್ನಾಥನಿಗೆ, ಸುಭದ್ರೆಗೆ ಮತ್ತೆ ಬಲರಾಮನಿಗೆ ಅಷ್ಟೊಂದು ದೊಡ್ಡ ದೊಡ್ಡ ಕಣ್ಣುಗಳು, ಅಷ್ಟು ದೊಡ್ಡ ಬಾಯಿ, ಆ ಆಕಾರ ಯಾಕೆ ಬಂತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹರೇ ಕೃಷ್ಣ, ಜೈ ಜಗನ್ನಾಥ.